ನಿನ್ನ ಸ್ವಾರ್ಥಕ್ಕೆ ನನ್ನ ಮಗಗೆ ಇಟ್ಕೊಂಡು ಆಟಾಡ್ಸೋದು ಇವತ್ತಿಗ ನಿಲ್ಲಸ. ನಿನಗೇನ್ ಬೇಕಾಗೈತಿ? ರೊಕ್ಕ ಬೇಕಾಗೈತಾ ಇಲ್ಲ ನನ್ನ ಮರ್ಯಾದೆ ಬೇಕಾಗೈತಿ? ನಿನ್ನ ರೊಕ್ಕ ನಿನ್ನ ರೂಪಾಯಿ ಯಾರಿಗೆ ಬೇಕಾಗಿತ್ತು ಕಾವೇರಿ? ನನಗೆ ಬೇಕಾಗಿದ್ದು ನನ್ನ ಮಗ ಅಂದ್ರೆ ನನ್ನ ರಗತ. ಅವನಿಗೆ ಅಪ್ಪ ಯಾರು ಅನ್ನೋದು ಹೆಸರು ಬೇಕಾಗೈತೆ. ನನ್ನ ಮಗ ನಾನು ಅಂತೇಳಿ ಬರಬೇಕಾಗೈತೆ. ಅಪ್ಪ 10 ವರ್ಷದ ಹಿಂದೆ ನಮಗೆ ರೋಡ್ನ್ಯಾಗ ಅನಾಥಾಗಿ ಬಿಟ್ಟು ಹೋಗಿದ್ಯಲ್ಲ, ಅವಾಗಿ ಅಪ್ಪ ಎಲ್ಲಿ ಹೋಗಿತ್ತ? ಈಗ ಬೆಳೆದ ಮರ ಆಗಿ ನಿಂತಾನ. ಆ ಮರದ ನೆರಳಾಗಿ ಬರ್ಬೇಕಂತ ಕಾಯಂತೀಯ ನೀನ? ಮಾಣಿ ನಿಮ್ಮವ್ವ ನನಗೆ ಹೆಮ್ಮಾರಿ ಅಕ್ಕನಂತ ಹೇಳ್ಯಾಳ. ನನಗೆ ಆಗಾಕತಿ ಹೆಮ್ಮಾರಿ ನಿನಗೆ ಬರೋಬ್ಬರಿ ಇವತ್ತು ಹೇಳಿ ನಿಮ್ಮವ್ವ ನಿನಗೆ ಜಗಳ ಹಚ್ಚ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರಿಗೆ ರಂಗತ ಕರಿಬೇಡ. ನೀವು ನಮ್ಮವ್ವ ಮನೆ ಹೇಳಿದ ನಿಮ್ಗೆ ನನ್ನ ತಂಟೆ ಕೂರ್ಬೇಡತ್ತೆ. ಸರಿ ದಾರಿ ಬಿಡು. ನೀ ಯಾಕೆ ಇಟ್ಟು ಸಿಟಿಗಿರ ಯುವರಾಜ? ನೀನು ನಿಮ್ಮ ಅವ್ವನಕಿಂತ ಹೆಚ್ಚಪ್ಪ ಸಿಟ್ಟು ನನಗೆ. ಕರೆ ಎಲ್ಲ ಹೇಳಿ ನನಗೆ ಇನ್ನೊಂದು ವಿಷಯ ನಿನಗೆ ಮುಂದೆ ಮುಚ್ಚಿಡ್ಲತ್ತಾಳ. ಆ ವಿಷಯ ನಿನಗೆ ಹೇಳ್ಬೇಕಂತೇಳಿ ಗಂಟು ಬಿದ್ದೀನಿ. ಕೇಳ್ತಿಲ್ಲ ಅದನ್ನ? ಹಾಂ, ಅಂಥದ್ದೇನದು ವಿಷಯ? ಅವಸರ ಮಾಡಬೇಡ ಓತಮ್ಮ. ನಿನಗೆ ಆ ವಿಷಯ ಹೇಳಬೇಕಂತೇಳಿ ನೀನು ಹುಡುಕ್ಯಾಡ್ಕೋತ ಬಂದನ. ಆದರೂ ನಿಮ್ಮ ಅಪ್ಪ ಯಾರು ಅನ್ನೋದು ನಿನಗೆ ಸ್ವಲ್ಪ ನಿಮ್ಮ ಅವ್ರು ನಿನಗೆ ಹೇಳ್ಯಾಳನ? ನಮ್ಮ ಅಪ್ಪ ನಂಗೆ ಯಾರು ಗೊತ್ತೈತೋ? ನಮ್ಮ ಅಪ್ಪ ಬ್ಯಾರೆ ಊರಿಗೆ ದುಡಿಲಕ್ಕೆ ಹೋಗ್ಯಾನ. ನಿಂಗೆ ಯಾಕೆ ಬೇಕು ಅದ? ಹೋಗಲೇ ಹೋಗ. ಓಹೋ, ನಿಮ್ಮ ಅವ್ವ ನಿನಗೆ ಇದು ಹೇಳ್ಕೊಟ್ಟಾಳನ? ಹುಚ್ಚ, ನಿಮ್ಮ ಅಪ್ಪ ಎಲ್ಲಿ ಹೋಗಿಲ್ಲ, ಇಲ್ಲೇ ನಿನ್ನ ಕಣ್ಣು ಮುಂದೆ ನಿನ್ನ ಮುಂದೆ ಅಡ್ಡಾಡ್ತಾನೆ. ಆದ್ರೆ ನಿಮ್ಮ ಅಪ್ಪ ನಿನಗೆ ಯಾರು ಅನ್ನೋದು ನಿಮ್ಮ ಅವ್ವ ಏನಾದರೂ ತೋರಿಸಿಲ್ಲ. ಹೋಗಿ ಕೇಳ್ಕೊಂಡು ಬಾ ಹೋಗೀಗ. ಯಾಕೋ ಪೃಥ್ವಿ, ಏನಾಯ್ತು? ಯಾಕೆ ಹಿಂಗೆ ಕುಂತಿ? ಏನಾಯ್ತು? ಯಾಕೆ ಹಿಂಗೆ ಕುಂತಿ? ಬಂದು ಕೊಡ್ಲೇನ? ಅವ್ವ, ನಮ್ಮ ಅಪ್ಪಿ ಊರಾಗ ಅದಾನ ಇಲ್ಲ? ನಂದಿಂದ ಯಾಕೆ ಮುಚ್ಚಿಡಾತಿ? ಅಲ್ಲೋ ಪೃಥ್ವಿ, ಇದೆಲ್ಲ ನಿನಗೆ ಯಾಕೆ ಬೇಕು? ಸುಮ್ಮನೆ ನೋಡು, ಒಂದು ಹೇಳ್ತೀನಿ. ಆ ಸೂರ್ಯ ಮತ್ತು ಚಂದ್ರ ಯಾರ ಸಹಾಯ ಕೇಳ್ತಾರೇನ? ಅವ್ರಷ್ಟಕ್ಕೆ ಅವ್ರು ಬಂದು ಕೆಲಸ ಮಾಡಿ ಹೋಗ್ತಾರಿಲ್ಲ. ನೀನು ನಿಮ್ಮ ಅಪ್ಪಂದ ಆಶ್ರಯ ಒಳಗೆ ಬೆಳೆಯೋ ಮಗ ಆಗ್ಬೇಡ. ನೀನೊಬ್ಬನ ನಿನ್ನ ಕಾಲ ಮೇಲೆ ದೊಡ್ಡ ಹೆಮ್ಮರ ಆಗಿ ಬೆಳಿಬೇಕು. ಅಪ್ಪನ ಆಸ್ತಿ ಒಳಗೆ ಬೆಳೆಯೋನ ಮಗ ಅಲ್ಲ. ನಾನು ತನ್ನ ಕಾಲ ಮೇಲೆ ತಾನು ನಿಂತು ಬೆಳೆ ತೋರಿಸ್ತಾನಲ್ಲ ಅವ ಮಗ. ನೀನಷ್ಟಕ್ಕೆ ನೀನು ಧೈರ್ಯದ್ಲಿಂತ ನಿಂತು ಸಾಧನೆ ಮಾಡಿ ತೋರಿಸ್ಬೇಕು. ನೀನು ನಾ ಹೇಳಿದ್ ನಿಂಗೆ ಅರ್ಥ ಆಗ್ತಿಲ್ಲ? ಯಾರ್ಯಾರ್ದಾರ ಮಾತಿಗೆ ತಲೆ ಕೆಡಿಸ್ಕೋಬಾರ್ದು ಹಾಗೆಲ್ಲ. ಇದೆಲ್ಲ ಅವಂದ ಕೆಲಸ ಇರ್ತೈತಿ. ಅವನ ಇವನ್ ತಲೆಯಾಗ ಇಲ್ಲಾರ್ದನ್ನ ತುಂಬ ಕಳ್ಸ ಅಂತಾನೇನೋ. ಐತೆ ಅವ್ನಿಗೆ ಬರೋಬ್ಬರಿ ಮಾಡ್ತೀನಿ ಒಂದಿನ. ಇವ್ರು ಯಾಕೆ ಈ ಕಡೆ ಹೊಂಟಿರ್ಬೇಕು? ಹಾಂ, ಆ ಹುಡುಗ ಅಗಳೆ ಬೇರೆ ಹೇಳಿದ್ನ ನಿಮ್ಮ ಅಪ್ಪ ಯಾರು ಕೇಳ್ಕೊಂಬತ್ತೇಳಿ. ಹುಡುಗ ಕೇಳ್ಯಾನ, ಆಕೆ ತೋರ್ಸ್ಲಕ್ಕ ಹೊಂಟಾಳ ನನಗೆ. ಬರಲಿ ಇದೊಂದು ಚಲೋನಾಯ್ತು. ಪೃಥ್ವಿ, ನೀ ಅಲ್ಲೊಂದು ಸ್ವಲ್ಪ ಆಟಾಡಪ್ಪ. ನನಗೆ ಅವನ ಜೊತೆ ಸ್ವಲ್ಪ ಮಾತಾಡೋದೈತಿ, ಮಾತಾಡಿ ಬರ್ತೀನಿ.
ಏನಾಗ್ತಾವ್ರಿ ಸವಾರಿ ಹಾಕು ನನ್ನ ಕಡೆ ತಿರುಗೈತಿ ಅಂತೂ ಸತ್ಯ ಒಪ್ಕೊಂಡು ತಂದೆ ಯಾರು ಅಂತೇಳಿ ಮಗನಿಗೆ ತೋರಿಸ್ಲಾಕ್ ಮಂದಿ ಹೌದಲ್ಲ ನನಗೆ ಗೊತ್ತಿತ್ತು ನೀ ಬಂದೇ ಬರ್ತೀನಿ ನಾನು ಅಂತೇಳಿ ಅನ್ನೋದೆ. ಮುಚ್ಚ್ರಿ ಬಾಯಿ. ನನ್ ಮಗ ಮುಗ್ಧದಾನ, ಅವ್ನ ಮನಸ್ನ್ಯಾಗ ಹುಳಿ ಹಿಂಡೋ ಕೆಲ್ಸ ಮಾಡಕ್ ಹೋಗ್ಬೇಡ್ರಿ. ಸತ್ಯ ಆಯ್ತು ಸುಳ್ಳಾಯ್ತು ಅದನ್ನೆಲ್ಲ ಕೇಳೋ ಅಧಿಕಾರ ನಿಮಗೇನೈತಿ? ಇಲ್ ಕೇಳ, ಹೆಣ್ಣಂತಂದ್ರ ಮನಿ ಬೆಳಗೋ ದೀಪ ಹಾಕ್ಕಾಳ ಅಂತ ಅನ್ಕೊಳಕ್ ಹೋಗ್ಬೇಡ. ಮನಿಗ್ ಬಂದಿದ್ದ ಕಂಟಕನು ಸುಟ್ಟು ಬೂದಿ ಮಾಡೋ ಶಕ್ತಿ ಆಕಿನೊಳಗಿರ್ತೈತಿ. ಈಗೇನೋ ಭಾರಿ ದೊಡ್ಡ ಊರೊಳಗೆಲ್ಲ ಹೇಳ್ಕೊಂಡ್ ಬರ ಅಂತೆಲ್ಲ ಅವ್ನ ಅಪ್ಪ ಅಂತಂದ್ ಹೇಳಿ. ಅಪ್ಪ ಅಂದ್ರೆ ಏನಂತಂದ್ ಗೊತ್ತೈತೆ ನಿನಗ? ಈಗ ಬಂದೆಲ್ಲ 10 ವರ್ಷ ಬಿಟ್ಟ ಮಗ ಅಂತಂದ್ ಹೇಳಿ ಅಪ್ಪ ಹೆಂಗಿರ್ತಾನ ಅದರ ಗೊತ್ತೈತೆ ನಿನಗ? ಮಗಗ ತಿದ್ದಿ ಬುದ್ಧಿ ಸರಿ ದಾರಿ ಒಳಗ್ ನಡ್ಸೋನ ನಿಜವಾದಪ್ಪ ಆಗಿರ್ತಾನ. ನಿನ್ನಂತ ಕುತಂತ್ರ ಬುದ್ಧಿ ಇರೋ ಅಪ್ಪ ಯಾವತ್ತೂ ಹೋಗಕ್ ಸಾಧ್ಯನೇ ಇಲ್ಲ. ಯಾವ ತಂದೆ ಅವನ್ ಹೆಂಡತಿಗ ಗೌರವಿಸಿಲ್ಲ ಅಲ್ಲ ಅಂತವನು ನನ್ ಮಗಗ್ ಯಾವತ್ತಿದ್ರು ತಂದೆ ಆಗಕ್ ಸಾಧ್ಯನೇ ಇಲ್ಲ. ಈಗ ತಿಳ್ಕೊ, ನಿನ್ ರಕ್ತ ಹಂಚ್ಕೊಂಡ್ ಹುಟ್ಟಿರ್ಬೋದವ, ಆದ್ರ ನಾವ್ನೀಗ ಸಂಸ್ಕಾರ ಕೊಟ್ಟು ಬೆಳೆಸಿನಿ. ರಕ್ತ ಸಂಬಂಧಕ್ಕಿಂತ ಸಂಸ್ಕಾರ ಸಂಬಂಧ ಹೆಚ್ಚಾಗಿರ್ತೈತಿ. ಇನ್ನೊಮ್ಮೆ ನೀ ಏನಾರ ಅವನಿಗ ಹೋಗಿ ನಾನ ನಿಮ್ಮಪ್ಪ ಅಂತ ಹೇಳೋ ಪ್ರಯತ್ನ ಮಾಡಿದಿ, ನಿನಗ್ ಸುಮ್ಮನೆ ಬಿಡಂಗಿಲ್ಲ, ನೆನ್ಪಿಟ್ಕೋ. ಅವ್ವ ಹಾ ಪೃಥ್ವಿ ಬಂದೆ. ನೆನ್ಪಿರ್ಲಿ, ಇಷ್ಟೊತ್ತನ ಹೇಳಿದ್ದೆ. ಇನ್ನೊಂದ್ಸರ್ತಿ ಏನಾರ ನೀ ಅವ್ನ ಮುಂದೆ ಅಪ್ಪ ಅದ ಇದು ಹೇಳ್ಕೊಂತ ಅಡ್ಡಾಡಿದ್ದೆ ಅಂದ್ರೆ ನಿನ್ನ ನಾಳ್ಗಿ ಸೀಳ್ಬಿಡ್ತೀನಿ, ಹುಷಾರ್. ಇದು ಒಬ್ಬನ ಅದನ ಇವನಿಗೆ ಮತ್ತೆ ಈಗ ತಲೆ ತುಂಬೋರ್ನ ಕೆಲಸಕತ್ತಿ. ಏನೋತಮ್ಮ ನಿಮ್ಮವ್ವ ನಿನಗೆ ಏನರೇ ಹೇಳೋದಳು ಅಥವಾ ಇಲ್ಲೋ? ಹೇಳೋದಿಲ್ಲಕ್ಕೆ, ಯಾಕಂದ್ರೆ ಸತ್ಯ ಹೇಳೋದಳಂದ್ರೆ ಆಕೆಗೆ ಮರ್ಯಾದೆ ಹೋಗತ್ತೇಳಿ ಅಂದಲತ್ತಾಳೆ. ನಮ್ಮವ್ವನ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡ. ನಮ್ಮವ್ವ ಮರ್ಯಾದಿಸ್ತ ಮನುಷ್ಯಳದಾಳೆ. ಆಯಿತು, ಇದ್ರಾಗ ಒಂದು ಫೋಟೋ ತೋರಿಸ್ತೀನಿ ನಿನಗೆ. ನಿಮ್ಮ ಅಪ್ಪನ ಫೋಟೋ ಯಾರ್ದು ಅನ್ನೋದು ನೋಡ್ತೇನೆ. ಮುಚ್ಚಿದಕ್ಕದನ್ನ ತೋರ್ಸು. ಇದನ್ನು ಪೂರ್ತಿ ನೋಡ್ಬೇಕಂದ್ರೆ ನಾನೊಂದು ದಗದ ಮಾಡ್ಬೇಕು. ನಿಮ್ಮ ಮನ್ಯಾಗ ಒಂದು ಹಳೆ ಟ್ರಂಕ್ ಐತಿ, ಅದ್ರ ಒಳಗೆ ನಿಮ್ಮ ಅಪ್ಪ ಬರೆದಿದ್ದ ಫೋಟೋನೂ ಐತಿ, ಒಂದು ಚೀಟನೂ ಐತಿ. ಇವತ್ತು ನಿಮ್ಮ ಅವ್ವನಿಗೆ ಗೊತ್ತಿಲ್ಲಾರ್ದಂಗೆ ಅದನ್ನು ಪೂರ ಹುಡುಕ್ಯಾಡಿ ತಂದು ನಿಮ್ಮ ಅಪ್ಪ ಯಾರು ಗುರ್ತಾಡಿ ಏನ ಅವನೇನ? ಮತ್ತೇನೋ ಕುತಂತ್ರಿ ಬುದ್ಧಿ ಹೇಳ್ಕೊಡ ಅಂತಾನೇನೋ ಅವ. ಹಿಂಗಾದ್ರೂ ಸುದ್ದಾಗಂಗಿಲ್ಲ. ಮೊದ್ಲು ಇವನಿಗೆ ಹೋಗಿ ಏನೈತೆ ಅದ್ ಲೆಕ್ಕ ಬಗ್ಗೆ ಹರಿಸ್ಬಿಡ್ಬೇಕು. ನಿನ್ನ ಸ್ವಾರ್ಥಕ್ಕೆ ನನ್ನ ಮಗಗೆ ಇಟ್ಕೊಂಡು ಆಟಾಡ್ಸೋದು ಇವತ್ತಿಗ ನಿಲ್ಲಸ. ನಿನಗೇನ್ ಬೇಕಾಗೈತಿ? ರೊಕ್ಕ ಬೇಕಾಗೈತಾ ಇಲ್ಲ ನನ್ನ ಮರ್ಯಾದೆ ಬೇಕಾಗೈತಿ? ನಿನ್ನ ರೊಕ್ಕ ನಿನ್ನ ರೂಪಾಯಿ ಯಾರಿಗೆ ಬೇಕಾಗಿತ್ತಾವೆ? ನನಗೆ ಬೇಕಾಗಿದ್ದು ನನ್ನ ಮಗ ಅಂದ್ರೆ ನನ್ನ ರಗತ. ಅವನಿಗೆ ಅಪ್ಪ ಯಾರು ಅನ್ನೋದು ಹೆಸರು ಬೇಕಾಗೈತೆ. ನನ್ನ ಮಗ ನಾನು ಅಂತೇಳಿ ಬರಬೇಕಾಗೈತೆ. ಅಪ್ಪ 10 ವರ್ಷದ ಹಿಂದೆ ನಮ್ಗೆ ರೋಡ್ನ್ಯಾಗ ಅನಾಥ ಆಗಿ ಬಿಟ್ಟು ಹೋಗಿದ್ಯಲ್ಲ, ಅವಾಗಿ ಅಪ್ಪ ಎಲ್ಲಿ ಹೋಗಿತ್ತ? ಈಗ ಬೆಳೆದ ಮರ ಆಗಿ ನಿಂತಾನ. ಆ ಮರದ ನೆರಳಾಗಿ ಬರ್ಬೇಕಂತ ಕಾಯಂತೀಯ ನೀನ? ಜನ್ಮ ಕೊಟ್ಟು ಜವಾಬ್ದಾರಿ ಮರ್ತ್ರ ಕೇವಲ ಒಂದು ಗಂಡ್ಸಾಗಿರ್ತಾನ. ಅದ ಜನ್ಮ ಕೊಟ್ಟಿಲ್ಲ ಅಂತಂದ್ರು ಜವಾಬ್ದಾರಿಯಿಂದ ಯಾರು ಇರ್ತಾರ ನೋಡ, ಅವ್ರ ದೇವ್ರಾಗಿರ್ತಾರ. ಈಗ ನೀ ಏನೋ ಹೇಳಿದ್ರು ಈ ಸಮಾಜ ತಂದೆ ಹೆಸರು ಮೊದಲು ಕೇಳ್ದತ್ತೆ. ಆದ್ರೆ ನೀ ಅದನ್ನು ಎಲ್ಲಿಂದ ತರ್ತಿ ಹೇಳೋಣ? ನಿನ್ನ ಹೆಸರ್ನಾಗ ಏನೈತಿ? ಸಿಂಹದ ಮರಿನು ತನ್ನ ಘರ್ಜನೆಯಿಂದ ತಾನು ಗುರ್ತಿಸ್ಕೊಂತೈತಿ. ನಿನ್ನ ಹೆಸರಿನ ನೆರಳು ನನ್ನ ಮಗಗ್ ಬೇಕಾಗಿಲ್ಲ. ತಂದೆ ಆಸರೆಗಿಂತ ತಾಯಿ ಕೊಟ್ಟ ಸಂಸ್ಕಾರ ಹೆಚ್ಚಂತ ಹೇಳಿ ನಾನು ಈ ಜಗತ್ತಿಗೆಲ್ಲ ತೋರ್ಸ್ಕೊಡ್ತೀನಿ. ನೆನ್ಪಿಟ್ಕೋ.
ಹುಷಾರ್. ಅವ ನಮ್ಮಪ್ಪ ಯಾರತ್ತೆ ಯಾಕೆ ಹೇಳುವಲ್ಲಾಗಿವ? ಅವ ನಾನಾತದನೇನವ, ಊರನ್ ಮಂದೆಲ್ಲ ನೋಡಿ ನಗ್ತಾರವ. ಪೃಥ್ವಿ, ಯಾರು ಇಲ್ಲಾರ್ದವನಿಗೆ ಅನಾಥ ಅನ್ನಂಗಿಲ್ಲ, ಅರಿವು ಯಾರಿಗಿರಂಗಿಲ್ಲ ನೋಡು ಅವ್ರಿಗೆ ಅನಾಥ ಅಂತ ಹೇಳ್ತಾರ. ಈಗ ಕಮಲಕ್ಕ ನೋಡಿ ನೀನು ಕೆಸರು ಮೆತ್ಕೊಂಡು ಹುಟ್ಟಿರ್ತೈತಿ, ಅದು ಕೆಸರು ಮೆತ್ಕೊಂಡು ಹುಟ್ಟೈತೆ ಅಂತ ಹೇಳಿ ಅದು ಯಾವತ್ತೂ ಬೇಜಾರು ಮಾಡ್ಕೊಂಡು ಕುಂದ್ರಂಗಿಲ್ಲ. ಯಾಕೆ ಹೇಳ, ಅದು ಕೆಸರು ಮೆತ್ಕೊಂಡು ಕುಂತಿದ್ರು ಅದು ಕೆಸರು ಹೊರಸ್ದಾಗ ಅದು ಸೇರೋದ ದೇವ್ರ ಮುಡಿಗ, ಮತ್ತೆಲ್ಲೂ ಸೇರಂಗಿಲ್ಲ ಅದು. ನೋಡ್ಕಂದ, ಅಪ್ಪನ ಹೆಸರು ಇಲ್ಲಾರ್ದವನಿಗೆ ಈ ಸಮಾಜ ಕೀಳಾಗಿ ನೋಡ್ಬೋದು. ಅಪ್ಪನ ನೆರಳಾಗ ಬೆಳೆಯೋ ಮಕ್ಳಿಗೆ ಮರ್ಯಾದೆನೂ ಇರ್ಬೋದು. ಆದ್ರೆ ಅಪ್ಪಂದ ಯಾವುದೇ ಥರದ್ದು ಹಂಗಿಲ್ಲಾರ್ದ ಬೆಳೆಯೋ ಮಗ ನೀನಾಗ್ಬೇಕು. ತಂದೆ ಆಸ್ತಿ ಮತ್ತು ತಂದೆಯದ ಆಶ್ರಯ ಒಳಗೆ ಬೆಳೆದಿದ್ದ ಮಗ ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರ್ತಾನ. ಅದ ಒಂದು ತಾಯಿ ಸಂಸ್ಕಾರ ಕೊಟ್ಟು ಕಲಿಸಿದ ಮಗ ಇಡೀ ಜಗತ್ತಿಗೆ ದಾರಿ ದೀಪ ಆಗಿರ್ತಾನ. ಅಪ್ಪನ ಹೆಸರು ಹೇಳಿ ನಿಂಗೆ ಯಾರು ಆಸೆ ತೋರ್ಸ ಅಂತಾರಲ್ಲ, ಅವ್ರಿಗೆ ಹೋಗಿ ಒಂದ ಮಾತು ಕೇಳ. 10 ವರ್ಷ ನಮ್ಮವ್ವ ಕಷ್ಟಪಟ್ಟು ಕೆಲಸ ಮಾಡುವಾಗ ನೀ ಎಲ್ಲಿದ್ದಿಪ್ಪ ಅಂತ ಒಂದು ಮಾತು ಕೇಳೋಲ್ಲ. ಅವತ್ತು ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಸಿಗ್ತೈತಿ. ಮತ್ತು ಇನ್ನೊಂದು ಹೇಳ್ತೀನಿ, ಇವೆಲ್ಲದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನು ಓದಿನ ಕಡೆ, ನಿನ್ನ ಗುರಿ ಕಡೆ ಅಷ್ಟೇ ನೀ ಲಕ್ಷ್ಯ ಕೊಡು. ಇಂಥದ್ದು ಕಡೆ ಎಲ್ಲ ಲಕ್ಷ್ಯ ಕೊಟ್ಟು ನಿನ್ನ ಮನಸ್ಸನ್ನು ಹಾಳು ಮಾಡ್ಕೊಬೇಡ, ನಿನ್ನ ತಲೆನೂ ಹಾಳು ಮಾಡ್ಕೊಬೇಡ. ಆತಾ? ಈಗ ಬಾ ಶಾಣೆ ಅಂತ ಊಟ ಮಾಡೋಣ ಬಾ.